ಬುಧವಾರ ರಾತ್ರಿ ಒಂದ್ ಕಡೆ ಕಳ್ಳತನ ಮಾಡಿದ್ರು. ಇದೀಗ ಮತ್ತೆ ಬುಧವಾರ ರಾತ್ರಿ ಇನ್ನೊಂದು ಕಡೆ ಕಳ್ಳತನ ಆಗಿದೆ. ವಿಶೇಷ ಏನಪ್ಪಾ ಅಂದ್ರೆ ಆ ಎರಡೂ ಕಡೆ ಕಳ್ಳತನ ಆಗಿರೋದು ಒಂದೇ ಸಂಸ್ಥೆಗೆ ಸೇರಿದ್ದು. ಹಾಗಿದ್ರೆ ಯಾವ ಸಂಸ್ಥೆ, ಏನಿದು ಕಳ್ಳತನದ ಸ್ಟೋರಿ ಅಂತೀರಾ? ಇಲ್ಲಿ ನೋಡಿ. ಕೈನಲ್ಲಿ ಬ್ಯಾಗ್, ಇನ್ನೊಂದು ಕೈಯಲ್ಲಿ ರಾಡ್, ಪಂಚೆ ಹೊಚ್ಕೊಂಡಿದ್ದಾರೆ. ಕೈನಲ್ಲಿ ಟಾರ್ಚ್ ಇಟ್ಕೊಂಡು ವಾಲಾಡ್ಕೊಂಡು ಬರ್ತಿದ್ದಾರೆ. ಇವರು ನೆಂಟ್ರಲ್ಲ, ಗೋಲ್ಡ್ ಕಂಪನಿಗೆ ನುಗ್ಗಿರುವ ಖದೀಮರು. ಗೇಟ್ ಬೀಗವನ್ನೇ ಮುರಿದು ಹಾಕಿದ್ದಾರೆ. ಬಾಗಿಲಿನ ಬೀಗ ತಿರುವಿ ಹಾಕಿದ್ದಾರೆ. ಕಚೇರಿಯಲ್ಲಿ ಸುತ್ತಾಡಿ ಚಿನ್ನಾಭರಣ, ನಗದು, ಬೆಳ್ಳಿ ಆಭರಣಗಳನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇವರನ್ನು ನೋಡಿದ್ರೆ ಕಳ್ಳರ ರೀತಿ ಅನ್ನಿಸ್ತಿಲ್ಲ. ಕನ್ನಡಕ ಹಾಕ್ಕೊಂಡಿದ್ದಾರೆ. ಕ್ಯಾಮ್ರಾ ಭಯವೇ ಇಲ್ಲದೆ ನಿಂತಿದ್ದಾರೆ. ಕಾಲಿಗೆ ಸ್ಟ್ಯಾಂಡರ್ಡ್ ಚಪ್ಪಲಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಇವರ ಕಾಲು ಡೊಂಕಾಗಿದೆ. ನಡೆಯೋಕೆ ಕಷ್ಟಪಡುತ್ತಿದ್ದಾರೆ. ಆದರೂ ಕಳ್ಳತನಕ್ಕೆ ಬಂದಿದ್ದಾರೆ. ಈ ದೃಶ್ಯಗಳು ಬಸವನಗುಡಿ ನೆಟ್ಕಲಪ್ಪ ಸರ್ಕಲ್ನಲ್ಲಿರುವ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಆಗಿರೋದು. ಚಿನ್ನಾಭರಣದ ಮೇಲೆ ಸಾಲ ಕೊಡುವುದು ಹಾಗೂ ಚಿನ್ನವನ್ನ ಖರೀದಿ ಮಾಡುವ ಈ ಸಂಸ್ಥೆ 10 ಬ್ರಾಂಚ್ಗಳನ್ನು ಹೊಂದಿದೆ. ನಿನ್ನೆ ರಾತ್ರಿ ಖದೀಮರು ಸುಮಾರು 250 ಗ್ರಾಂ ಚಿನ್ನ, 18 ಕೆಜಿ ಬೆಳ್ಳಿ, 1.80 ಲಕ್ಷ ರೂಪಾಯಿ ಕಳವು ಮಾಡಿದ್ದಾರೆ ಎಂದು ಪೊಲೀಸರಿಗೆ ದೂರು ನೀಡಲಾಗಿದೆ. ನಿನ್ನೆ ಹೋಗಬೇಕಾದ್ರೆ ಏನು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಲ್ಲ ಇತ್ತು, ಮತ್ತೇನು ಗೋಲ್ಡ್ ಇತ್ತು, ಮತ್ತೇನು ಬೆಳ್ಳಿ ಇತ್ತು. ಟೋಟಲ್ ಓವರ್ ಆಲ್ ಅರೌಂಡ್ ಒಂದು 250 ಗ್ರಾಮ್ವರೆಗೂ ಗೋಲ್ಡ್ ಹೋಗಿದೆ. 1,80,000 ವರೆಗೂ ಕ್ಯಾಶ್ ಹೋಗಿದೆ. ಅರೌಂಡ್ ಒಂದು 1,78,80 ಕ್ಯಾಶ್ ಹೋಗಿದೆ. ಮತ್ತು ಅರೌಂಡ್ ಬೆಳ್ಳಿ ಒಂದು 16ರಿಂದ 18 ಕೆಜಿ ಟ್ಯಾಲಿ ಇತ್ತು. ಅಷ್ಟೊಂದು ಹೋಗಿದೆ ಆಲ್ಮೋಸ್ಟ್. ವಿಶೇಷ ಏನಪ್ಪಾ ಅಂದ್ರೆ, ಕಳೆದ ವಾರ ಬುಧವಾರ ರಾತ್ರಿ ರಾಮಮೂರ್ತಿನಗರ ಬ್ರಾಂಚ್ ಆಫೀಸ್ನಲ್ಲೂ ಕಳ್ಳತನ ನಡೆದಿತ್ತಂತೆ. ಅಲ್ಲೂ ಪೊಲೀಸರಿಗೆ ದೂರು ನೀಡಲಾಗಿದೆ. ಆದ್ರೆ ಕಳ್ಳರು ಮಾತ್ರ ಇನ್ನೂ ಸಿಕ್ಕಿಲ್ಲ. ಪ್ರೊಸೆಸ್ ಮಾಡಬೇಕು, ಪೊಲೀಸ್ ಅವ್ರಿಗೆ ಏನೇನು CCTV ಕ್ಯಾಮ್ರಾಸ್ ಕೊಡಬೇಕು ಎಲ್ಲಾನು ನಾವು ಆಲ್ರೆಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ. ನಮ್ದು ಲೀಗಲ್ ಆಕ್ಷನ್ ಇದೆ, ಅದು FIR ಲಾಂಚ್ ಮಾಡ್ತೀವಿ. ನೆಕ್ಸ್ಟ್ ಅದು ಪೊಲೀಸ್ ಅವ್ರಿಗೆ ಬಿಟ್ಟಿದ್ದು, ನಾವು ಅದನ್ನ ಫಾಲೋ ಅಪ್ ಮಾಡ್ಕೊಂಡು ಏನ್ ಕ್ಲಿಯರ್ ಮಾಡ್ಕೋಬೇಕು ಎಲ್ಲ ಕ್ಲಿಯರ್ ಮಾಡ್ಕೊಂತೀವಿ. ರಾಮಮೂರ್ತಿ ನಗರದಲ್ಲೂ ಆಗಿ ನಾನೇ ಹೋಗಿ FIR ಕೂಡ ಫೈಲ್ ಮಾಡ್ತಿದೀವಿ. ಅಲ್ಲೂ ಕೂಡ ಇದೇ ತರಾನೇ ಆಗಿತ್ತು. ಅಲ್ಲೂ ನೆಕ್ಸ್ಟ್ ಮತ್ತೆ 1 ವೀಕ್ ಇಲ್ಲಿ ಹೆಡ್ ಆಫೀಸ್ ಅಲ್ಲಿ ಆಗಿದೆ. ಬೆಳಿಗ್ಗೆ ಆಫೀಸ್ ಓಪನ್ ಮಾಡಲು ಬಂದಾಗ ಕಳ್ಳತನ ಮಾಡಿರೋದು ಬಯಲಾಗಿದೆ. ಬಂದವರು ಹೋಗುವಾಗ ಏನೇನ್ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋದು ಪತ್ತೆಯಾಗಬೇಕಿದೆ. ಈ ಎಲ್ಲ ದೃಶ್ಯಗಳನ್ನ ಗಮನಿಸಿದಾಗ ಇದು ಉದ್ದೇಶಪೂರ್ವಕವಾಗಿ ಕಳ್ಳತನ ಮಾಡಿಸಲಾಗಿದೆ ಅನ್ನಬಹುದು, ಅಥವಾ ದ್ವೇಷಕ್ಕಾಗಿ ಯಾರೋ ಕಳ್ಳತನ ಮಾಡಿರಬಹುದು ಎನ್ನಿಸುತ್ತದೆ. ರಾಮಮೂರ್ತಿ ನಗರದಲ್ಲಿ ಕಳ್ಳತನ ಮಾಡಿದ CCTV ಹಾಗೂ ಈ CCTV ದೃಶ್ಯವನ್ನ ತಾಳೆ ಮಾಡಿ ನೋಡಿದ್ರೆ ಎರಡೂ ಕಡೆ ಕಳ್ಳತನ ಮಾಡಿದ ಖದೀಮರು ಇವರೇನ ಅನ್ನೋದು ಬಯಲಾಗುತ್ತೆ. ಆರೋಪಿಗಳು ಸಿಕ್ಕಿಬಿದ್ದ ಬಳಿಕ ಅಸಲಿ ಕಾರಣ ಗೊತ್ತಾಗಬೇಕಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.